ನಾವೇನಾದ್ರೂ ಜೀವನದಲ್ಲಿ ಡಿಸಿಪ್ಲಿನ್ ಕಲಿಬೇಕಂದ್ರೆ ಅದು ಜಿಮ್ ಬ್ರಾಟ್ಸ್ ಅಂತಾನೆ ಕಲಿಬೇಕು. ಹಾಯ್ ಎಲ್ಲರಿಗೂ, ನಾನು ಅರ್ಚನಾ ಅಂಡ್ ನಾನು ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಕ್ ಬಂದೀನಿ. ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಲೇಜಿ ಆಗ್ಬಿಟ್ಟೇವಿ. ನಾನು ಇರೋದು ಇಲ್ಲಿ. ಆ ಗುಳ್ಳು ನನ್ನ ಮಗ ನೋಡ್ರಿ, ನೋಡಿ ಆಗಲಿಂತ ಒದ್ರಾತ ನಂಗ. ಏನಯ್ಯ ಏನ ಯಾಕೋ ನಿಮ್ಮ ಮೌನ ಒಂದ ಬೈಗಳ ಫುಲ್ ಸೈಲೆಂಟ್. ಆದ್ರೂ ಹಿ ವಾಸ್ ಕ್ಯೂಟ್ ಅಲ್ಲ. ಬಂದ ಬಿಡ್ತೇವೆ ನೋಡ. ಮತ್ ನೀ ಬಂದಿದ್ದೀಪ ಇದಕ್ ಬೇಕು ಸುಮ್ಮನೆ. ಮಸ್ತ್ ಸನ್ರೈಸ್, ಪ್ಯೂರ್ ಆಕ್ಸಿಜನ್, ಇನ್ನೇನ್ ಬೇಕು. ಒಬ್ಳಿಗೆ ಸ್ವಲ್ಪ ಬೋರು, ಒಂದ್ ಒಳ್ಳೆ ಕಂಪ್ಯಾನಿಯನ್ ಬೇಕು. ಇಲ್ಲೊಬ್ರು ಅಂಕಲ್ ಈಸ್ ಲಿಸ್ನಿಂಗ್ ಟು ಲಕ್ಷ್ಮೀ ಶಾಸ್ತ್ರ ನಾಮ ಅಂಡ್ ವಾಕಿಂಗ್. ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಸೂರ್ಯ ಪಳಪಳ ಅಂತ ತಾನು ಹೊಳೆಯೋದಲ್ದೆ ನನ್ನೂ ಪಳಪಳ ಅಂತ ಹೊಳಿಸ್ತಾ ಇದ್ದ. ಅಲ್ಲಿಂದ ಬಂದು ಹಾಲು ತುಪ್ಪದಲ್ಲಿ ನೆನಕಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಂಡ್ ಖರ್ಜೂರ ತಿಂದೆ. ಇದು ನನ್ನ ಕನ್ನಡ ಬರಹ. ಎಲ್ಲರಿಗೂ ಗೊತ್ತಿರೋ ಹಾಗೆ ದ ರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಧಾರವಾಡದಲ್ಲಿ 1896ನೇ ಇಸ್ವಿಯಲ್ಲಿ ಜನವರಿ 31ರಂದು ಜನಿಸಿದ್ರು. ಬೇಂದ್ರೆ ಅವರ ತಂದೆ ರಾಮಚಂದ್ರ ಭಟ್ ಅವರು, ಹಾಗೆ ತಾಯಿ ಅಂಬಾಬಾಯಿ. ಅವರ ತಾಯಿ ಮೇಲಿನ ಪ್ರೀತಿಗೋಸ್ಕರನೇ ಅವರು ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಅಂತ ಇಟ್ಕೊಂಡಿದ್ದಾರೆ. ಇವರ ಮನೆತನದ ಮೂಲ ಹೆಸರು ಟೋಸರ ಹಾಗೂ ಇವ್ರದ್ದು ವೈದ್ಯಕೀಯ ವೃತ್ತಿಯ ಕುಟುಂಬ. ಒಂದು ಕಾಲದಲ್ಲಿ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಇವಾಗಿನ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಇವರು ಬಂದು ನೆಲೆ ಹೂಡ್ತಾರಂತೆ. ಅದಾದ ನಂತರ ಅವ್ರ ಮದ್ವೆ ವಿಷಯಕ್ಕೆ ಬಂದ್ರೆ ಅವರು ರಾಣೆಬೆನ್ನೂರಿನ ಲಕ್ಷ್ಮೀಬಾಯಿ ಅವ್ರ ಜೊತೆ ನಮ್ಮ ಹುಬ್ಬಳ್ಳಿಯಲ್ಲಿ ಮದ್ವೆ ಆಗ್ತಾರೆ. ಆಗ ನಮ್ಮ ಬೇಂದ್ರೆ ಅಜ್ಜನ್ಗೆ ವಯಸ್ಸು 23, ಅವ್ರ ಹೆಂಡತಿಗೆ 13. 10 ವರ್ಷಗಳ ಏಜ್ ಗ್ಯಾಪ್. ಇವ್ರಿಗೆ ಒಟ್ಟಾರೆ 9 ಮಕ್ಕಳು. ಅದರಲ್ಲಿ 6 ಮಕ್ಕಳನ್ನ ಕಳ್ಕೊಂಡಿದ್ರು, ಉಳಿದವರು 3 ಜನ. ಅವರೇ ಪಾಂಡುರಂಗ, ವಾಮನ ಹಾಗೂ ಮಗಳು ಮಂಗಳ. ಅಷ್ಟು ವಯಸ್ಸಿನ ಅಂತರ ಇದ್ರು 47 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದವರು ಇವರು. ಮತ್ತು ಅವರ ಪ್ರಕಾರ ಮದುವೆ ಅನ್ನೋದು ತನ್ನದೇ ಆದ ಸಾಧನ ರೂಪ ಆಗಿರುತ್ತಂತೆ. ಅವರ ಕೊಡುಗೆಗೆ ಗೌರವ ಸೂಚಿಸಬೇಕಂತಾನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೂ ಸಹ ಬೇಂದ್ರೆ ಎಂಬ ಹೆಸರಿನಿಂದ ಬಸ್ಗಳು ಸಂಚರಿಸ್ತವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್ ದಿ ರಾಕೆಟ್.